ಕೇಂದ್ರದ ಮಾಜಿ ಸಚಿವ ಜನಾರ್ದನ ಪೂಜಾರಿಯವರ ಬಿಸಿ ರೋಡ್ನ ಬಸ್ತಿ ಪಡುಪಿನಲ್ಲಿರುವ ಮನೆಗೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿಯವರು ಭೇಟಿ ನೀಡಿ ಮಾತುಕತೆ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಚಲಿತ ದಿನಗಳಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಕೇರಳದ ಕಮ್ಯುನಿಸ್ಟ್ ಸರ್ಕಾರವು ನಾರಾಯಣಗುರು ಸ್ತಬ್ಧ ಚಿತ್ರದ ಬಗ್ಗೆ ಮಾಡಿರುವ ತಪ್ಪು ಸಂದೇಶವನ್ನ ಹಾಗೂ ಅಪಪ್ರಚಾರವನ್ನ ಜನಾರ್ದನ ಪೂಜಾರಿಯವರಿಗೆ ಮನವರಿಕೆ ಮಾಡಿಕೊಡಲಾಯಿತು. ಸ್ತಬ್ಧ ಚಿತ್ರದ ವಿಚಾರವಾಗಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಸರ್ಕಾರದ ಮೇಲೆ ಮಾಡಿರುವ ಆರೋಪ ಸುಳ್ಳು. ಇದು ಕೇರಳ ಕಮ್ಯುನಿಸ್ಟ್ ಸರ್ಕಾರ ಮಾಡಿರುವ ಅಪಪ್ರಚಾರ. ಇದರ ಜೊತೆಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಸೇರಿಕೊಂಡು ಅಪಪ್ರಚಾರವನ್ನ ಮಾಡುವ ಪ್ರಯತ್ನವನ್ನ ನಡೆಸಿದೆ. ಕೇರಳ ಸರ್ಕಾರ ನಾರಾಯಣಗುರು ಸ್ಥಾಪಿಸಿದ ಶಿವಗಿರಿ ಮಠವನ್ನ 5 ವರ್ಷಗಳ ಕಾಲ ಸ್ವಾಧೀನಕ್ಕೆ ಪಡೆದುಕೊಂಡು ಸುಪ್ರೀಂ ಕೋರ್ಟ್ ಮಠದ ಪರವಾಗಿ ತೀರ್ಪು ಕೊಟ್ಟ ಪರಿಣಾಮ ಮಠ ನಾರಾಯಣಗುರು ಟ್ರಸ್ಟ್ ಆಗಿ ಮುಂದುವರಿಯುತ್ತಿದೆ ಎನ್ನುವುದನ್ನು ಪೂಜಾರಿಯವರ ಗಮನಕ್ಕೆ ತರಲಾಗಿದೆ. ಪ್ರಧಾನಿಯವರು ಶಿವಗಿರಿ ಮಠಕ್ಕೆ ಭೇಟಿ ನೀಡಿ ನಾರಾಯಣಗುರುಗಳ ಭಾವಚಿತ್ರ ಅನಾವರಣ ಮಾಡಿರುವುದು ಕೇಂದ್ರ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯಿಂದ 70 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿ ಅಪೂರ್ವವಾದ ಕ್ಷೇತ್ರವಾಗಬೇಕೆನ್ನುವ ಕಲ್ಪನೆಗೆ ವ್ಯವಸ್ಥೆ ಮಾಡಿಕೊಟ್ಟಿರುವುದನ್ನು ಜನಾರ್ದನ ಪೂಜಾರಿಯವರ ಗಮನಕ್ಕೆ ತರಲಾಯಿತು ಎಂದು ತಿಳಿಸಿದರು. ಕೇರಳದ ಕಮ್ಯುನಿಸ್ಟ್ ಸರ್ಕಾರದವರು ನಾರಾಯಣಗುರುಗಳ ಸ್ತಬ್ಧ ಚಿತ್ರ ವಿಚಾರದಲ್ಲಿ ಮಾಡಿರುವಂಥ ತಪ್ಪು ಮಾಹಿತಿಯನ್ನು, ತಪ್ಪು ಸಂದೇಶವನ್ನು ಮತ್ತು ತಪ್ಪಿನ ಪ್ರಚಾರವನ್ನು ಮೊನ್ನೆ ಜನಾರ್ದನ ಪೂಜಾರಿ ಅವರಿಗೆ ಮನವರಿಕೆ ಮಾಡಲಿಕ್ಕೆ ನಾನು ಮತ್ತು ಹರಿಕೃಷ್ಣ ಬಂಟ್ವಾಳರು, ನಮ್ಮ ಪಾರ್ಟಿಯ ಜಿಲ್ಲಾಧ್ಯಕ್ಷರಾಗಿರುವ ಸುದರ್ಶನ್ ರವರು, ರವಿಶಂಕರ್ ರವರು, ಸತೀಶ್ ಕುಂಪಾಲ ಅನೇಕ ಪ್ರಮುಖರು ನಾವಲ್ಲಿ ಹೋಗಿ ಅವರಿಗೆ ಮನವರಿಕೆ ಮಾಡುವಲ್ಲಿ ನಾವೆಲ್ಲ ಒಟ್ಟಾಗಿ ಸುಮಾರು 15 ನಿಮಿಷಗಳ ಕಾಲ ಮಾತಾಡಿದೆವು. ಜನಾರ್ದನ ಪೂಜಾರಿ ಅವರಿಗೆ ಈ ಸ್ತಬ್ಧ ಚಿತ್ರದ ವಿಚಾರದಲ್ಲಿ ಪ್ರಧಾನಮಂತ್ರಿಯವರ ಮೇಲೆ ಮಾಡಿರುವಂಥ ಆಪಾದನೆಗಳು ಮತ್ತು ಕೇಂದ್ರ ಸರ್ಕಾರದ ಮೇಲೆ ಮಾಡಿರುವಂಥ ಆಪಾದನೆಗಳು 100ಕ್ಕೆ 100 ಸುಳ್ಳು ಅನ್ನುವಂಥ ಮನವರಿಕೆಯನ್ನು ಮಾಡಿದೆವು. ಇದು ಕೇವಲ ಸ್ತಬ್ಧ ಚಿತ್ರದ ವಿಚಾರವನ್ನು ರಾಜಕೀಯಗೊಳಿಸಿ ಕೇರಳದ ಕಮ್ಯುನಿಸ್ಟ್ ಸರ್ಕಾರ ಮಾಡಿರುವಂಥ ಒಂದು ಅಪಪ್ರಚಾರ. ಅದಕ್ಕೆ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ಸಿನ ಮುಖಂಡರು ಮತ್ತಷ್ಟು ಅಪಪ್ರಚಾರಕ್ಕೆ ಮಾಡುವಂಥ ಪ್ರಯತ್ನಗಳನ್ನು ಮಾಡಿ ಪ್ರಧಾನಮಂತ್ರಿಯವರ ಮತ್ತು ಕೇಂದ್ರ ಸರ್ಕಾರದ ಮೇಲೆ ಸುಳ್ಳು ಆಪಾದನೆಗಳನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಈ ವಿಚಾರದಲ್ಲಿ ಒಂದು ಸತಿ ಮನವರಿಕೆ ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರವನ್ನು ಹೇಳಿದರು. ಕೇರಳದ ಕಮ್ಯುನಿಸ್ಟ್ ಸರ್ಕಾರ ನಾರಾಯಣಗುರು ಸ್ಥಾಪಿಸಿದಂಥ ಶಿವಗಿರಿ ಮಠವನ್ನು 5 ವರ್ಷಗಳ ಕಾಲ ಸರ್ಕಾರ ಸ್ವಾಧೀನಕ್ಕೆ ತೆಗೆದುಕೊಂಡಿತ್ತು. ಅಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸುಪ್ರೀಂ ಕೋರ್ಟು ಮಠದ ಪರವಾಗಿ ತೀರ್ಪು ಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತು ಶಿವಗಿರಿ ಮಠ ನಾರಾಯಣಗುರು ಟ್ರಸ್ಟ್ ಆಗಿ ಮುಂದುವರಿತಾ ಇದೆ ಅನ್ನೋದನ್ನು ಕೂಡ ಮಾನ್ಯ ಜನಾರ್ದನ ಪೂಜಾರಿ ಅವರ ಗಮನಕ್ಕೆ ತಂದೆವು. ಕಿಯೋನಿಕ್ಸ್ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ್ ಮಾತನಾಡಿ, ಕುದ್ರೋಳಿ ಗೋಕರ್ಣ ಕ್ಷೇತ್ರವನ್ನ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಾಧ್ಯಮ ಕಾರ್ಯದರ್ಶಿ ದಿನೇಶ್ ಆಮಿನಮಟ್ಟು ಮಂಗಳೂರಿನಲ್ಲಿ ಟೀಕಿಸಿರುವುದನ್ನು, ಲೇಡಿ ಹಿಲ್ ವೃತ್ತಕ್ಕೆ ಬ್ರಹ್ಮಶ್ರೀ ನಾರಾಯಣಗುರು ಹೆಸರು ಮರುನಾಮಕರಣಕ್ಕೆ ಕಾಂಗ್ರೆಸ್ ವಿರೋಧಿಸಿರುವುದನ್ನು ಪೂಜಾರಿಯವರಿಗೆ ನೆನಪಿಸಿರುವುದಾಗಿ ಹೇಳಿದರು. ಪಕ್ಷರಹಿತವಾಗಿ ಜಾತಿರಹಿತವಾಗಿ ನಡೆಯುವ ನಾರಾಯಣಗುರುಗಳ ಎಲ್ಲ ಕಾರ್ಯಕ್ರಮಗಳಿಗೂ ಪೂಜಾರಿಯವರನ್ನು ನಾವು ಬೆಂಬಲ ಸಹಕಾರ ಸದಾ ಇದೆ ಎಂದು ಹೇಳಿದರು. ಅಂದು ನೀವು ನಿಮ್ಮ ನೇತೃತ್ವದಲ್ಲಿ ನಡೆದಂತಹ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರ, ನೀವು ನಿಮ್ಮ ಬೆವರನ್ನು ನೆತ್ತರಾಗಿ ಸುರಿಸಿ ಆ ದೇವಸ್ಥಾನವನ್ನು ಒಂದು ಇತಿಹಾಸ ಪ್ರಸಿದ್ಧವಂತ ಮಾಡಿದೆ. ಆ ದೇವಸ್ಥಾನವನ್ನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಮಾಧ್ಯಮ ಪ್ರಮುಖ ದಿನೇಶ್ ಅಮೀನ್ ಮಟ್ಟು ಒಂದು ನಾರಾಯಣಗುಳ ಗೋರಿ ಅಂತ ಬಂದು ಹೇಳಿದರು ಮಂಗಳೂರಿನಲ್ಲಿ. ಆ ಕಾಲಘಟ್ಟದಲ್ಲಿ ನಾನು ವಿರೋಧಿಸಿದ್ದೇನೆ, ನೀವು ಆದರೆ ಬೇರೆ ಯಾರೂ ವಿರೋಧಿಸಿಲ್ಲ. ನಮ್ಮ ಜಾತಿಯ ಯಾವ ಸಂಘವೂ ಅದನ್ನು ವಿರೋಧಿಸಿಲ್ಲ. ಇದು ನಿಮಗೆ ನೆನಪಿಸ್ತಾ ಇದ್ದೇನೆ ನಾನು ಅಷ್ಟೇ. ಹಾಗೆ ನಾರಾಯಣಗುರು ವೃತ್ತ ರೆಡಿಯಲ್ಲಿದ್ದು ಆಗಬೇಕು ಅಂತ ಭಾರತೀಯ ಜನತಾ ಪಾರ್ಟಿಯ ಆಡಳಿತ ಇರತಕ್ಕಂಥ ಮಂಗಳೂರು ನಗರ ಪಾಲಿಕೆ ತೀರ್ಮಾನ ಮಾಡಿದೆ. ಅದನ್ನು ವಿರೋಧಿಸುವವರು ಕಾಂಗ್ರೆಸ್ಸಿಗರೇ. ಅದು ಮತ್ತೆ ಆಗಬೇಕು ಅನ್ನೋದು ಕೂಡ ನಮ್ಮ ಪ್ರಶ್ನೆ. ಅದು ನಿಮ್ಮ ಗಮನಕ್ಕೆ ಇರಲಿ ಅಂತ ಹೇಳಿದ್ದೇನೆ. ಸಿದ್ದರಾಮಯ್ಯನವರು ಏನು ಮಾಡಿದ್ದಾರೆ ಅದನ್ನು ನಿಮ್ಮ ಗಮನಕ್ಕೆ ತಂದಿದ್ದೆ, ಅವರ ಗಮನಕ್ಕೆ ತಂದಿದ್ದೇನೆ. ಅವರಿಗೆ ಅವರು ಹೇಳಿದರು, ನಾನು ಒಂದು ಎಲ್ಲ ಮಾಧ್ಯಮಗಳಿಗೆ ನಾನು ಸುದ್ದಿ ಕೊಟ್ಟಿದ್ದೇನೆ ನಾಡು ಕಾರ್ಯಕ್ರಮ, ನಮ್ಮ ಜೊತೆಗೆ ಒಬ್ಜೆಕ್ಷನ್ ಅಂತ ಹೇಳಿದರು. ಸಚಿವರು ಹೇಳಿದರು, ನೋ ಒಬ್ಜೆಕ್ಷನ್, ನೀವು ಏನು ನಾರಾಯಣ ಗುರುಗಳ ಬಗ್ಗೆ ಯಾವುದೇ ತೀರ್ಮಾನ ಮಾಡಿ ಅದಕ್ಕೆ ನಾವು ಬದ್ಧರಿದ್ದೀವಿ. ಈ ಸಂದರ್ಭದಲ್ಲಿ ಬಿಜೆಪಿಯ ಜಿಲ್ಲಾಧ್ಯಕ್ಷ ಸುದರ್ಶನ್ ಮೂಡಬಿದ್ರೆ, ಮೂಡಾ ಅಧ್ಯಕ್ಷ ರವಿಶಂಕರ್, ಜಿಲ್ಲಾ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷ ಸತೀಶ್ ಕುಂಪಲ ಉಪಸ್ಥಿತರಿದ್ದರು.
Abaca Queen Cruise AQC, a new crown jewel for tourism in coastal Karnataka. Mangaluru's one and only floating restaurant with world-class hospitality. AQC has 2 halls, Den Lounge and Breeze. Den is an AC hall with a seating capacity of 150 members with fine dine service. Enjoy the open-top natural river experience in Breeze, an open-top hall with capacity of 200 customers. Also enjoy the variety of mouth-watering seafood delicacies in a unique riverside floating experience. Come, enjoy and convert your time into a wonderful experience. Abaca Queen Cruise AQC, a unit of Star Queen Enterprises, behind Sri Brahma Babarai Temple, Bokapatna, Mangaluru. For bookings, contact 92433 01874